ಹಾಯ್ ಫ್ರೆಂಡ್ಸ್, ಟೈಮ್ ಆ್ಯಂಡ್ ವರ್ಕ್ ಟೆಸ್ಟ್ನ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಎ ಡಸ್ ಅ ವರ್ಕ್ ಇನ್ 10 days ಆ್ಯಂಡ್ ಬಿ ಡಸ್ ದ ಸೇಮ್ ವರ್ಕ್ ಇನ್ 15 days. ಇನ್ ಹೌ ಮೆನಿ ಡೇಸ್ ದೇ ಟುಗೆದರ್ ವಿಲ್ ಡೂ ದ ಸೇಮ್ ವರ್ಕ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಎ ಒಂದು ಕೆಲಸವನ್ನು 10 ಡೇಸಲ್ಲಿ ಮುಗಿಸ್ತಾನೆ, ಬಿ ಒಂದು ಕೆಲಸವನ್ನು 15 ಡೇಸಲ್ಲಿ ಮುಗಿಸ್ತಾನೆ. ಇಬ್ಬರು ಜೊತೆಗೂಡಿ ಆ ಕೆಲಸವನ್ನು ಮಾಡಿದ್ರೆ ಎಷ್ಟು ದಿನದಲ್ಲಿ ಆ ಕೆಲಸ ಮುಗಿಯುತ್ತೆ ಅಂತ ಕೇಳಿದ್ದಾರೆ. ಎ ಡಸ್ ಅ ವರ್ಕ್ ಇನ್ 10 days. ಸೊ 1 day ವರ್ಕ್ ಆಫ್ ಎ ಏನಾಯಿತು ಅಂದರೆ 1/10 ಆಯಿತು. ಒಬ್ಬ ವ್ಯಕ್ತಿ 10 ದಿನದಲ್ಲಿ ಒಂದು ಕೆಲಸನ ಮುಗಿಸಿದ್ರೆ ಅವನ ಒಂದಿನದ ಕೆಲಸ 1/10 ಆಗುತ್ತೆ. ಬಿ ಡಸ್ ಅ ವರ್ಕ್ ಇನ್ 15 days. 1 day ವರ್ಕ್ ಆಫ್ ಬಿ ಇಸ್ ಈಕ್ವಲ್ ಟು 1/15 ಆಯಿತು. ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ, ಎ ಆ್ಯಂಡ್ ಬಿ ವರ್ಕಿಂಗ್ ಟುಗೆದರ್, ಅವರಿಬ್ಬರದು ಒಂದಿನದ ಕೆಲಸನ ಆ್ಯಡ್ ಮಾಡಿದಾಗ ಅವರಿಬ್ಬರು ಸೇರಿ ಮಾಡಿದಾಗ ಬರುವ ಒಂದಿನದ ಕೆಲಸ ನಮಗೆ ಆನ್ಸರ್ ಬರುತ್ತೆ. ಆ ಆನ್ಸರ್ನ ನಾವು ರೆಸಿಪ್ರೋಕಲ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಸೊ ಎ ಆ್ಯಂಡ್ ಬಿ ವರ್ಕಿಂಗ್ ಟುಗೆದರ್ ಅಂದರೆ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ 1/10 ಪ್ಲಸ್ 1/15. 1/10 ಪ್ಲಸ್ 1/15ನ ಸಿಂಪ್ಲಿಫೈ ಮಾಡ್ತಾ ಹೋದರೆ 10 ಮತ್ತು 15ನ LCM 30 ಆಗುತ್ತೆ. 10 30 ಆಗಬೇಕಂದ್ರೆ 3ಇಂದ ಇಂಟು ಮಾಡಬೇಕು, 1ಗೂ 3ಇಂದನೇ ಇಂಟು ಮಾಡಬೇಕಾಗುತ್ತೆ. 15 30 ಆಗಬೇಕಂದ್ರೆ 2ಇಂದ ಇಂಟು ಮಾಡಬೇಕು, 1ಗೂ ಕೂಡ 2ಇಂದ ಇಂಟು ಮಾಡಬೇಕು. 3 ಪ್ಲಸ್ 2/50 ಆಯಿತು, 3 ಪ್ಲಸ್ 2/30 ಆಯಿತು, 5/30 ಆಯಿತು, ಈಸ್ ಈಕ್ವಲ್ ಟು 1/6 ಆಯಿತು. ಎ ಆ್ಯಂಡ್ ಬಿ ಇಸ್ 1 day ವರ್ಕು. ಎ ಮತ್ತು ಬಿ ಇಬ್ಬರು ಕೆಲಸ ಮಾಡಿದಾಗ ಅವರ ಒಂದಿನದ ಕೆಲಸ 1/6 ಆಯಿತು. ಸೊ ದೇ ಕ್ಯಾನ್ ಫಿನಿಶ್ ಅ ವರ್ಕ್ ಇನ್ 6 days. ಯಾಕಂದರೆ ಆ ಆನ್ಸರ್ನ ರೆಸಿಪ್ರೋಕಲ್ ಮಾಡಿದಾಗ ಅವರಿಬ್ಬರು ಕೆಲಸ ಮಾಡುವ ದಿನಗಳ ಸಂಖ್ಯೆ ಬರುತ್ತೆ. ಸೊ ಆನ್ಸರ್ ಇಸ್ 6 days. ಸೆಕೆಂಡ್ ಕ್ವಶನ್, ಅ ಟೈರ್ ಹ್ಯಾಸ್ 2 punctures. The first puncture alone would have made the tire flat in 9 minutes and the second alone would have done it in 6 minutes. How long does it take both the punctures together to make it flat? ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಒಂದು ಟೈರಿಗೆ 2 ಪಂಕ್ಚರ್ ಇದೆ. ಒಂದು ಪಂಕ್ಚರು ಒಂದೇ ಇದ್ದರೆ ಅದೊಂದು ಪಂಕ್ಚರು ಇಡೀ ಟೈರ್ನಿರೋ ಗಾಳಿನ ಎಂಟಿ ಮಾಡೋಕ್ಕೆ 9 minutes ತೊಗೊಳ್ತದಂತೆ. ಇನ್ನೊಂದು ಪಂಕ್ಚರ್ ಒಂದೇ ಇದ್ದರೆ, ಪಂಕ್ಚರ್ ಬಿ ಅಂತ ಇಟ್ಕೊಳ್ಳೋಣ, ಅದೊಂದೇ ಇದ್ದರೆ ಆ ಟೈರಲ್ಲಿರೋ ಗಾಳಿನ ಪೂರ್ತಿ ಎಂಟಿ ಮಾಡೋಕ್ಕೆ 6 minutes ತೊಗೊಳ್ತದಂತೆ. ಸೊ ಟೈಮ್ ಟೇಕನ್ ಬೈ ಫಸ್ಟ್ ಪಂಕ್ಚರ್ ಅಂದರೆ ಪಂಕ್ಚರ್ ಎ ಅಂತ ತೊಗೊಳ್ಳೋಣ, 9 minutes. ಸೊ 1 minute ವರ್ಕ್ ಆಫ್ ಪಂಕ್ಚರ್ ಎ ಇಸ್ ಈಕ್ವಲ್ ಟು 1/9 ಆಯಿತು. ಟೈಮ್ ಟೇಕನ್ ಬೈ ಪಂಕ್ಚರ್ ಬಿ ಈಸ್ ಈಕ್ವಲ್ ಟು 6 minutes. ಸೊ 1 minute ವರ್ಕ್ ಆಫ್ ಪಂಕ್ಚರ್ ಬಿ ಈಸ್ ಈಕ್ವಲ್ ಟು 1/6 ಆಯಿತು. ಬೋತ್ ಪಂಕ್ಚರ್ಸ್ ಟುಗೆದರ್ ಕ್ಯಾನ್ ಎಂಟಿ ದ ಟೈರ್ ಇನ್. ಸೊ 2 ಪಂಕ್ಚರ್ ಒಟ್ಟಿಗೆ ಆದರೆ ಅದೆರಡು ಎಷ್ಟು ಟೈಮಲ್ಲಿ ಟೈರ್ನ ಎಂಟಿ ಮಾಡೋದಂತ ನೋಡಬೇಕು. 1/9 ಪ್ಲಸ್ 1/6 ಮಾಡಬೇಕು. 1/9 ಪ್ಲಸ್ 1/6 ಮಾಡಿದಾಗ 9 ಮತ್ತು 6ನ LCM 18 ಆಯಿತು. 9ಗೆ 18 ಆಗಬೇಕಂದ್ರೆ 2ಇಂದ ಇಂಟು ಮಾಡಬೇಕು, ಹಾಗೆ 1ಗೂ 2ಇಂದ ಇಂಟು ಮಾಡಬೇಕಾಗತ್ತೆ. 6ಗೆ 18 ಆಗಬೇಕಂದ್ರೆ 3ಇಂದ ಇಂಟು ಮಾಡಬೇಕು, ಹಾಗೆ 1ಗೂ 3ಇಂದ ಇಂಟು ಮಾಡಬೇಕಾಗುತ್ತೆ. 2 ಪ್ಲಸ್ 3/18 ಆಯಿತು, 5/18 ಆಯಿತು. ಬೋತ್ ಪಂಕ್ಚರ್ಸ್ 1 minute ವರ್ಕು. 2 ಪಂಕ್ಚರ್ ಒಟ್ಟಿಗೆ ಆದರೆ 2 ಪಂಕ್ಚರ್ನ 1 minute ವರ್ಕು 5/18 ಆಗಿರುತ್ತೆ. ಸೊ ಈ 5/18ನ ರೆಸಿಪ್ರೋಕಲ್ ಮಾಡಿ ಫೈನಲ್ ಆನ್ಸರ್ ಸಿಂಪ್ಲಿಫೈ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ಸೊ ಟೈಮ್ ಟೇಕನ್ ಬೈ ಬೋತ್ ದ ಫಂಕ್ಚರ್ಸ್ ಟು ಎಂಟಿ ದ ಟೈರ್ ಈಸ್ 18/5 ಈಸ್ ಈಕ್ವಲ್ ಟು 3 and 3/5. ಇಲ್ಲಿ ಆನ್ಸರು ಡೆಸಿಮಲಲ್ಲಿ ಇದೆಯೋ ಆರ್ ಫ್ರ್ಯಾಕ್ಷನಲ್ಲಿ ಇದೆಯೋ ನೋಡ್ಕೋಬೇಕು. ಇಲ್ಲಿ ಎಲ್ಲ ಆಪ್ಷನ್ಸು ಫ್ರ್ಯಾಕ್ಷನಲ್ಲೇ ಇದೆ, ನಾವು ಅದಕ್ಕೆ ಫ್ರ್ಯಾಕ್ಷನಿಗೆ ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ 18/5 ಈಸ್ ಈಕ್ವಲ್ ಟು 3 and 3/5 minutes. ನೆಕ್ಸ್ಟ್ ಕ್ವಶನ್ನು, ಅ ಮ್ಯಾನ್ ಕ್ಯಾನ್ ಡೂ ಅ ಜಾಬ್ ಇನ್ 5 days. His father takes 10 days and his son finishes in 15 days. How long will they take to complete the job if they all work together? ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿ 5 ದಿನದಲ್ಲಿ ಒಂದು ಕೆಲಸ ಮುಗಿಸ್ತಾನೆ. ಅದೇ ಕೆಲಸನ ಆ ವ್ಯಕ್ತಿಯ ತಂದೆ 10 ದಿನದಲ್ಲಿ ಮುಗಿಸ್ತಾನೆ. ಅದೇ ಕೆಲಸನ ಆ ವ್ಯಕ್ತಿಯ ಮಗ 15 ದಿನದಲ್ಲಿ ಮುಗಿಸ್ತಾನೆ. ಸೊ 1 day ವರ್ಕ್ ಆಫ್ ಅ ಮ್ಯಾನ್ ಈಸ್ ಈಕ್ವಲ್ ಟು 1/5 ಆಯಿತು. 1 day ವರ್ಕ್ ಆಫ್ ಅ his father is equal to 1/10 ಆಯಿತು. 1 day ವರ್ಕ್ ಆಫ್ his son is equal to 1/15 ಆಯಿತು. ಆಲ್ ಆರ್ ವರ್ಕಿಂಗ್ ಟುಗೆದರ್. ಅವ್ರು 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ಟೈಮಲ್ಲಿ ಮುಗಿಸ್ತಾರೆ ಅಂತ ನೋಡ್ಕೋಬೇಕು. ಅದಕ್ಕೆ ಮೂರು ಜನದ ಒಂದಿನದ ಕೆಲಸವನ್ನು ನಾವು ಆ್ಯಡ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. 1/5 ಪ್ಲಸ್ 1/10 ಪ್ಲಸ್ 1/15 ಮಾಡಿದಾಗ 5, 10 ಮತ್ತು 15ನ LCM ಫೈಂಡ್ ಔಟ್ ಮಾಡಿಕೊಂಡ್ರೆ 30 ಆಗುತ್ತೆ.
ಸೊ 6 ಪ್ಲಸ್ 3 ಪ್ಲಸ್ 2 ಡಿವೈಡೆಡ್ ಬೈ 30 ಆಗುತ್ತೆ, 11/30 ಆಗುತ್ತೆ. 11/30ನ ರೆಸಿಪ್ರೋಕಲ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ಆಪ್ಷನಲ್ಲಿ ಯಾವ್ದು ಅಂತ ನೋಡ್ಕೊಂತ ಹೋಗಬೇಕು. ಅದು ರೆಸಿಪ್ರೋಕಲ್ ಮಾಡಿದಾಗ 30/11 ಆಗುತ್ತೆ, 2.7 ಡೇಸ್ ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 2.7 ಡೇಸ್ ಅಂತ ಇದೆ. ರೈಟ್ ಆನ್ಸರ್ ಅದೇ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಅ ಮ್ಯಾನ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 5 days, but with the help of his son, he can do it in 3 days. In what time can the son do it alone? ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು 5 ದಿನದಲ್ಲಿ ಮುಗಿಸ್ತಾನೆ. ಅದೇ ವ್ಯಕ್ತಿ ಅವನ ಮಗನ ಜೊತೆ ಸೇರ್ಕೊಂಡು ಆ ಕೆಲಸ ಮಾಡಿದ್ರೆ ಆ ಕೆಲಸವನ್ನು 3 ದಿನದಲ್ಲಿ ಮುಗಿಸ್ತಾನೆ. ಈಗ ಅವ್ರು ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಅವನ ಮಗ ಆ ಕೆಲಸನ ಒಬ್ಬನೇ ಮಾಡಿದರೆ ಎಷ್ಟು ದಿನದಲ್ಲಿ ಮುಗಿಸ್ತಿದ್ದ ಅಂತ ಕೇಳಿದ್ದಾರೆ. ಸೊ ಮ್ಯಾನ್ ಕ್ಯಾನ್ ಡೂ ಅ ವರ್ಕ್ ಇನ್ 5 days. ಸೊ 1 day ವರ್ಕ್ ಆಫ್ ಅ ಮ್ಯಾನ್ ಈಸ್ ಈಕ್ವಲ್ ಟು 1/5 ಆಯಿತು. ಮ್ಯಾನ್ ಆ್ಯಂಡ್ ಹೀಸ್ ಸನ್ ಕ್ಯಾನ್ ಡೂ ಅ ಸೇಮ್ ವರ್ಕ್ ಇನ್ 3 days. ಸೊ 1 day ವರ್ಕ್ ಆಫ್ ಅ ಮ್ಯಾನ್ ಆ್ಯಂಡ್ ಹೀಸ್ ಸನ್ ಈಸ್ ಈಕ್ವಲ್ ಟು 1/3 ಆಯಿತು. ಸೊ ದ ಸನ್ ಕ್ಯಾನ್ ಡೂ ಅ ವರ್ಕ್ ಇನ್ ಎಕ್ಸ್ ಡೇಸ್ ಅಂತ ತಗೋಬೇಕು. ಅಂದರೆ ಅವನ ಮಗನ ಒಂದು ದಿನದ ಅವನ ಮಗ ಮುಗಿಸುವ ದಿನಗಳ ಸಂಖ್ಯೆ ಎಕ್ಸ್ ಅಂತ ಇಟ್ಕೊಂಡ್ರೆ ಅವನ ಮಗನ ಒಂದು ದಿನದ ಕೆಲಸ 1/x ಆಗುತ್ತೆ. ಸೊ ನಮಗೆ ಈಗ ಒಂದು ಇಕ್ವೇಶನ್ ಸಿಗುತ್ತೆ. ಒಬ್ಬ ವ್ಯಕ್ತಿಯ ಒಂದು ದಿನದ ಕೆಲಸ ಪ್ಲಸ್ ಅ ಮ್ಯಾನ್ಸ್ 1 day ವರ್ಕ್ ಪ್ಲಸ್ ಅ ಸನ್ಸ್ 1 day ವರ್ಕ್ ಈಸ್ ಈಕ್ವಲ್ ಟು 1 day ವರ್ಕ್ ಆಫ್ ದೇ ವರ್ಕಿಂಗ್ ಟುಗೆದರ್. ಸೊ 1/5 ಪ್ಲಸ್ 1/x ಈಸ್ ಈಕ್ವಲ್ ಟು 1/3 ಆಯಿತು. ಈಗ 1/5 ರೈಟ್ ಹ್ಯಾಂಡ್ ಸೈಡ್ ಹೋದಾಗ 1/x ಈಸ್ ಈಕ್ವಲ್ ಟು 1/3 ಮೈನಸ್ 1/5 ಆಯಿತು. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ 1/x ಈಸ್ ಈಕ್ವಲ್ ಟು 2/15 ಆಗುತ್ತೆ. ಸೊ ಈಗ x ಈಸ್ ಈಕ್ವಲ್ ಟು 15/2 ಆಯಿತು. ಸೊ x ಈಸ್ ಈಕ್ವಲ್ ಟು ಇಲ್ಲಿ ಇಲ್ಲಿ ಆಪ್ಷನ್ಸ್ನ ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾರೆ, ಡೆಸಿಮಲ್ ಕೊಟ್ಟಿದ್ದಾರೆ ನೋಡ್ಕೋಬೇಕು. ಇಲ್ಲಿ ಡೆಸಿಮಲಲ್ಲಿ ಇಲ್ಲ, ಫ್ರ್ಯಾಕ್ಷನಲ್ಲಿ ಇದೆ. ಸೊ 15/2 ಈಸ್ ಈಕ್ವಲ್ ಟು 7.5 days. ನೆಕ್ಸ್ಟ್ ಕ್ವಶನ್ನು, A takes twice as much time as B or thrice as much time as C to finish a piece of work. Working together, they can finish the work in 2 days. B can do the work alone in how many days ಅಂತ ಕೇಳಿದ್ದಾರೆ ಕ್ವಶನ್. ಇಲ್ಲಿ ಏನಂದರೆ, ಎ ಅನ್ನೋ ಒಬ್ಬ ವ್ಯಕ್ತಿ ಬಿಗಿಂತ 2 ಪಟ್ಟು ಜಾಸ್ತಿ ಸಮಯದಲ್ಲಿ ಕೆಲಸ ಮಾಡ್ತಾನೆ. ಹಾಗೆ ಎ ಅನ್ನೋ ಅದೇ ವ್ಯಕ್ತಿ ಸಿಗಿಂತ 3 ಪಟ್ಟು ಜಾಸ್ತಿ ಸಮಯದಲ್ಲಿ ಕೆಲಸ ಮಾಡ್ತಾನೆ. ಅಂದರೆ ಬಿ ಅನ್ನೋ ವ್ಯಕ್ತಿ ಎಯ ಅರ್ಧದಷ್ಟು ಸಮಯ ತಗೊತಾನೆ, ಸಿ ಅನ್ನೋ ವ್ಯಕ್ತಿ ಎಯ 1/3 ಭಾಗದಷ್ಟು ಸಮಯ ತಗೊತಾನೆ. ಸೊ ನಾವೀಗ ಅಸ್ಯೂಮ್ ಮಾಡ್ಕೊಳ್ಬೇಕೇನೆಂದರೆ, ಟೈಮ್ ಟೇಕನ್ ಬೈ ಎ ಬಿ ಎಕ್ಸ್ ಡೇಸ್ ಅಂತ ತೊಗೊಳ್ಬೇಕು. ಅಂದರೆ ಎ ಅನ್ನೋ ವ್ಯಕ್ತಿ ಎಕ್ಸ್ ಡೇಸಲ್ಲಿ ಕೆಲಸ ಮುಗಿಸಿದ್ರೆ ಬಿ ಅನ್ನೋ ವ್ಯಕ್ತಿ ಅವನ ಅರ್ಧದಲ್ಲಿ ತೊಗೊತೀನಿ ಅಂತ ನಾವು ನೋಡ್ಕೊಂಡಾಗಿದೆ. ಸೊ x/2 days ಆಯಿತು. ಸಿ ಅನ್ನೋ ವ್ಯಕ್ತಿ ಅವನ 3/4 ಭಾಗದಷ್ಟು ತೊಗೊತಾನೆ. ಅಂದರೆ ಸಿ ಟೈಮ್ ಟೇಕನ್ ಬೈ ಸಿ ಈಸ್ ಈಕ್ವಲ್ ಟು x/3 days ಆಯಿತು. ಈಗ ಎದು ಎಕ್ಸ್ ಡೇಸ್ ಆದರೆ, ಬಿದು x/2 days ಆದರೆ, ಸಿದು x/3 days ಆಯಿತು. 1 day ವರ್ಕ್ ಆಫ್ ಎ ಈಸ್ ಈಕ್ವಲ್ ಟು 1/x ಆಯಿತು. 1 day ವರ್ಕ್ ಆಫ್ ಬಿ ಈಸ್ ಈಕ್ವಲ್ ಟು 1/x/2. 1/x/2ನ ಸಿಂಪ್ಲಿಫೈ ಮಾಡಿದ್ರೆ 1 × 2/x ಆಗುತ್ತೆ. ಯಾಕಂದರೆ ಯಾವುದೇ ಫ್ರ್ಯಾಕ್ಷನ್ನು ಡಿವೈಡೆಡ್ ಬೈ ಆದರೆ ಅದು ಇಂಟು ಆಗಿ ರೆಸಿಪ್ರೋಕಲ್ ಆಗಿ ಇಂಟು ಆಗುತ್ತೆ. ಸೊ 1 × 2/x ಆಯಿತು, 2/x ಆಯಿತು. 1 day ವರ್ಕ್ ಆಫ್ ಸಿ ಈಸ್ ಈಕ್ವಲ್ ಟು 1/x/3 ಆಯಿತು, 1 × 3/x ಆಯಿತು. ಸೊ 3/x ಆಯಿತು. ದೇ ಕ್ಯಾನ್ ಫಿನಿಶ್ ವರ್ಕ್ ಇನ್ 2 days. ಅಲ್ಲಿ ಕ್ವಶನಲ್ಲಿ ಒಂದು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ಅವರು 3 ಜನ ಕೆಲಸ ಸೇರಿ ಮಾಡಿದರೆ 2 ದಿನದಲ್ಲಿ ಆ ಕೆಲಸವನ್ನು ಮುಗಿಸ್ತಾರೆ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ 1 day ವರ್ಕ್. ಅವ್ರು 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ ಅವರ ಒಂದು ದಿನದ ಕೆಲಸ 1/2 ಆಗುತ್ತೆ. ಸೊ ನಮಗೊಂದು ಇಕ್ವೇಷನ್ ಸಿಗುತ್ತೆ. ಎನ ಒಂದು ದಿನದ ಕೆಲಸ ಪ್ಲಸ್ ಬಿನ ಒಂದು ದಿನದ ಕೆಲಸ ಪ್ಲಸ್ ಸಿನ ಒಂದು ದಿನದ ಕೆಲಸ ಈಸ್ ಈಕ್ವಲ್ ಟು 1/2. ಅಂದರೆ 1/x ಪ್ಲಸ್ 2/x ಪ್ಲಸ್ 3/x ಈಸ್ ಈಕ್ವಲ್ ಟು 1/2 ಆಯಿತು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1 + 2 + 3 ಎಕ್ಸ್ ಕಾಮನ್ ಇದೆ, ಎಕ್ಸ್ ಹಾಗೆ ಇಟ್ಕೋಬೇಕು. 6/x ಈಸ್ ಈಕ್ವಲ್ ಟು 1/2 ಆಯಿತು. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ x ಈಸ್ ಈಕ್ವಲ್ ಟು 12 ಅಂತ ಸಿಗುತ್ತೆ. x ಈಸ್ ಈಕ್ವಲ್ ಟು 12 ಅಂತ ಸಿಗುತ್ತೆ. ಸೊ ಟೈಮ್ ಟೇಕನ್ ಬೈ ಎ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 12 days ಆಯಿತು. ನಮಗೆ ಕ್ವಶನಲ್ಲಿ ಕೇಳಿರೋದು ಟೈಮ್ ಟೇಕನ್ ಬೈ ಎ ಅಲ್ಲ, ಟೈಮ್ ಟೇಕನ್ ಬೈ ಬಿ. ಸೊ ಬಿಗೆ ಏನಿತ್ತು ಅಂದರೆ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದು x/2 ಅಂತಾಗಿತ್ತು. ಸೊ x/2 ಅಂದರೆ x ಈಸ್ ಈಕ್ವಲ್ ಟು 12 ಇದೆ, 12/2 ಈಸ್ ಈಕ್ವಲ್ ಟು 6 days ಆಗುತ್ತೆ. ಸೊ ಟೈಮ್ ಟೇಕನ್ ಬೈ ಬಿ ಈಸ್ ಈಕ್ವಲ್ ಟು 6 days.